ವೀಕ್ಷಕರೇ, ತುಮಕೂರಿನ ಸಿದ್ಧಗಂಗಾ ಮಠ ವರ್ಸಸ್ ಸರ್ಕಾರದ ನಡುವೆ ನೀರಿನ ಬಿಲ್ ವಿಚಾರಕ್ಕೆ ಜಟಾಪಟಿ ಶುರುವಾಗಿದ್ದು, ಸದ್ಯ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಹರಿಸಲಾಗಿದ್ದು, ನೀರಾವರಿ ವಿದ್ಯುತ್ ಬಿಲ್ ಸುಮಾರು 70,31,438 ಪಾವತಿಸುವಂತೆ ಕೆಎಡಿಬಿ ಅಂದರೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಭಿಯಂತರ ಮಠಕ್ಕೆ ಬಿಲ್ ಕಳುಹಿಸಿದ್ದು, ಇದರಿಂದ ದಿಗಿಲಿಗೆ ಬಿದ್ದ ಮಠದ ಆಡಳಿತ ಮಂಡಳಿ ಇದಕ್ಕೆ ಪ್ರತ್ಯುತ್ತರ ನೀಡಿದ್ದು, ಇದೊಂದು ಸರ್ಕಾರದ ಯೋಜನೆಯಾಗಿದ್ದು, ಇದರಿಂದ ಸಿದ್ಧಗಂಗಾ ಮಠ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಾದ ದೇವರಾಯಪಟ್ಟಣ, ಮಾದನಾಯಕನಹಳ್ಳಿ, ಕುಂದೂರು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ಉದ್ದೇಶ ಹೊಂದಿದೆಯಷ್ಟೇ. ಈಗ ಪ್ರಾಯೋಗಿಕವಾಗಿ ಅಷ್ಟೇ ನೀರು ಪೂರೈಕೆ ಮಾಡಲಾಗಿದ್ದು, ಶ್ರೀಮಠ ಈ ನೀರನ್ನ ಉಪಯೋಗಿಸಿಕೊಂಡಿಲ್ಲ. ಹಾಗಾಗಿ ನಾವ್ಯಾಕೆ ಬಿಲ್ ಪಾವತಿ ಮಾಡಬೇಕೆಂದು ಪ್ರತ್ಯುತ್ತರದಲ್ಲಿ ತಿಳಿಸಿದ್ದು, ಇದೀಗ ಮಠ ವರ್ಸಸ್ ಕೆಎಡಿಬಿ ನಡುವೆ ಈ ವಿಚಾರ ತಿಕ್ಕಾಟಕ್ಕೆ ಕಾರಣವಾಗಿದೆ. ಮುಂದುವರೆದು ಮಠಕ್ಕೆ ಬರೆದಿರುವ ಪತ್ರದಲ್ಲಿ ಅಭಿಯಂತರರು ಕೆಎಡಿಬಿ ಮಂಡಳಿಯು ಆರ್ಥಿಕ ಸುಸ್ಥಿತಿಯಲ್ಲಿಲ್ಲ ಅನ್ನೋ ವಿಚಾರವನ್ನ ಕೂಡ ಮಠದ ಗಮನಕ್ಕೆ ತಂದಿದ್ದು, ಶ್ರೀಮಠದಿಂದಲೂ ಕೂಡ ಅಷ್ಟೇ ಖಡಕ್ಕಾದ ಉತ್ತರ ನೀಡಲಾಗಿದೆ. ಅಂದ್ರೆ ಕೆಎಡಿಬಿ ಮಂಡಳಿಯವರು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯಯ ಬಜೆಟ್ನಲ್ಲಿ ವ್ಯವಸ್ಥೆ ಮಾಡುವಂತೆ ಸರ್ಕಾರವನ್ನ ಕೋರಲು ಶ್ರೀಗಳು ಮಂಡಳಿಗೆ ಸೂಚಿಸಿದ್ದು, ಇದೀಗ ಈ ವಿವಾದಕ್ಕೆ ಹೇಗೆ ಮುಕ್ತಿ ಕಾಣಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು, ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯಯ ವ್ಯವಸ್ಥೆ ಮಾಡುವಂತೆ ಸರ್ಕಾರ ಕೋರಬಹುದು ಅಂತ ನಾವು ಅವ್ರಿಗೆ ಬರೆದಿದ್ದೀವಿ. ಕಾರ್ಯಪಾಲಕ ಅಭಿಯಂತರಿಗೆ ಅವ್ರದ್ದು 6/4/24 ಬಂದಿತ್ತು. ಇದನ್ನು ಕಟ್ಟಬೇಕು, ನೀವು ಮಠದಿಂದಲೇ ಕಟ್ಟಬೇಕು ಅಂತ ಬರೆದವ್ರೆ. ಇದರಿಂದ ಕೆಎಡಿಬಿ ಬೆಂಗಳೂರು ಇವರಿಗೆ ಸಲ್ಲಿಸಲಾಯಿತು. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಕೆಎಡಿಬಿ ವತಿಯಿಂದ ನೀರು ಸರಬರಾಜು ಮಾಡಲಾಗಿದ್ದು, ಸದರಿ ಅದು ಯಾವ ಮಾಡಿದ್ದು 2 ವರ್ಷ ಆಯಿತು. ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ವಿದ್ಯುತ್ ಬಳಕೆಯ ವೆಚ್ಚವನ್ನು ಸಿದ್ಧಗಂಗಾ ಮಠದಿಂದ ಬರೆಸಿ ನಾವಿಲ್ಲಿ ಕುಡಿಯೋ ನೀರಿಗೆಲ್ಲ ಬಡ್ಸೋಕ್ಕಾಗಲ್ಲ. ಬೇಕಾದ್ರೆ ಸೆಸ್ ಹಾಕಲಿ, ಬೇಕಾದ್ರೆ ಅದಕ್ಕೇನಾದ್ರು ಇದಕ್ಕೆಲ್ಲ ಕರೆಂಟ್ ಬಿಲ್ ಒಂದು ಏನು ಅಂತ ಅರ್ಥವಾಗ್ತಿಲ್ಲ ನಮಗೆ. ಅದು ಬರೀ 70,31,438. ಇದು ಮಠಕ್ಕೆ ಸಂಬಂಧಿಸಿದ ಒಂದು ವಿಚಾರವಾದರೆ, ಮತ್ತೊಂದು ವಿಚಾರ ಕೂಡ ಮಠದಿಂದ ಹೊರಬಿದ್ದಿದೆ. ಅದೇನೆಂದ್ರೆ, ಬಂಜೆತನ ನಿವಾರಣೆ ಮಾಡಲು ಮಠದಿಂದ ಔಷಧಿ ನೀಡಲಾಗುತ್ತಿದ್ದು, ಈ ವಿಚಾರಕ್ಕೆ ತಮ್ಮನ್ನ ನೇಮಕ ಮಾಡಿರುತ್ತಾರೆಂದು ಕೆಲವು ವಂಚಕರು ಮಠದ ಭಕ್ತರು, ಹಳೆಯ ವಿದ್ಯಾರ್ಥಿಗಳಿಂದ ದೇಣಿಗೆ ಸಂಗ್ರಹಿಸಿ ಔಷಧಿ ವಿತರಿಸುತ್ತಾ ವಂಚನೆಗೈಯುತ್ತಿರುವ ವಿಚಾರ ಮಠದ ಆಡಳಿತಾಧಿಕಾರಿ ಗಮನಕ್ಕೆ ಬಂದಿದ್ದು, ಈ ರೀತಿ ಮಠದಿಂದ ಯಾವ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಸಾರ್ವಜನಿಕರು ಯಾರು ಬೆರಗಾಗಿ ಈ ವಂಚಕರ ಜಾಲಕ್ಕೆ ಸಿಲುಕದರಿ ಎಂದು ಪತ್ರವನ್ನು ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ದೇಣಿಗೆ ನೀಡುವವರು ಅಧಿಕೃತವಾಗಿ ಯಾವ ಅಕೌಂಟ್ಗೆ ನೀಡಬೇಕೆಂಬುದನ್ನು ಸಹ ಪತ್ರದಲ್ಲಿ ಉಲ್ಲೇಖಿಸಿದ್ದು, ಶ್ರೀಮಠವನ್ನ ಮತ್ಯಾವ ರೂಪದಲ್ಲಿ ಈ ವಂಚಕರು ದುರುಪಯೋಗಪಡಿಸಿಕೊಳ್ತಾರೋ ಆ ಸಿದ್ಧಲಿಂಗೇಶ್ವರನೇ ಬಲ್ಲ. ಜನರು ಜಾಗೃತರಾಗಿರಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.